ಅವನ ಜತೆಗೆ ಹೊರಟು ಅವನ ಹೆಗಲ ಮೇಲೆ ಕೈಹಾಕಿಕೊಂಡು ಅವನ ಮನೆಯ ತನಕ ಮುಟ್ಟಿಸಿಯೂ ಬಂದರು. ಮುಂದಿನ 2-3 ದಿನ 2-3 ಆವರ್ತಿ ಅಲ್ಲಿಗೆ ಹೋಗಿ ಬಂದರು. ಶಂಕರನಲ್ಲಿ ಸಲಿಗೆ ಮೈತ್ರಿ ಹೆಚ್ಚಿಸಿಕೊಂಡು ತಂದೆಯ ಮೇಲಿನ ಅನಾದರಕ್ಕೆ ಪುಷ್ಟಿಯನ್ನೂ ಕೊಟ್ಟರು. 8 ದಿನಗಳಾದರೂ ಮಕ್ಕಳ ತಂದೆ ತಾಯರಿಬ್ಬರೂ ಬಾರದ್ದನ್ನು ಕಂಡು ಅವರ ಸಮಾಧಾನಕ್ಕಾಗಿ ಶ್ಯಾಮನನ್ನು ಕರೆದು, ಶ್ಯಾಮ, ನೀನು ಮೂಡಡ್ಕಕ್ಕೆ ಹೋಗಿ ಬಾ, ಅಲ್ಲಿ ಅಮ್ಮ ಇಲ್ಲದಿದ್ದರೆ ವಿಟ್ಲಕ್ಕೆ ಅಜ್ಜನ ಮನೆಗೆ ಹೋಗಿ ಬಾ ಎಂದು ಕಳುಹಿಸುವ ಏರ್ಪಾಟು ಮಾಡಿದರು. ಜತೆಗೆ ಸುಬ್ರಾಯರೆಲ್ಲಿರುವರೆಂಬ ಶೋಧನೆಯೂ ಆಗಬೇಕಷ್ಟೆ. ಅವರ ವಿಚಾರ ಊರಲ್ಲಿ ತಿಳಿಯಲಿಕ್ಕಿಲ್ಲ. ಇಂತಲ್ಲಿಗೆ ಹೋಗುತ್ತೇನೆಂದು ಈವರೆಗೆ ಅವರು ನರಹುಳುವಿಗೆ ಹೇಳಿದವರಲ್ಲ. ಏನಾದರೂ ಗೊತ್ತಿದ್ದರೆ ವಕೀಲ ರಾಘವೇಂದ್ರರಾಯರಿಗೆ ಗೊತ್ತಿರಬೇಕು. ನೀನಾಗಲಿ ನಾರಾಯಣನಾಗಲಿ ಮಂಗಳೂರಿಗೆ ಹೋಗಿ ಬರುವುದಾದರೆ ಬನ್ನಿ. ಯೋಚನೆ ಮಾಡುತ್ತಾ ಕುಳಿತು ಕಂಗಾಲಾಗುವುದಕ್ಕಿಂತ ಹಾಗೆ ಮಾಡುವುದು ಒಳಿತೆಂದು ಕಾಣುತ್ತದೆ ಎಂದು ಉಪದೇಶ ಮಾಡಿದರು. ನಾರಾಯಣ ಚಿಕ್ಕವನಾದುದರಿಂದ ಶಂಕರ ತಾನು ಮಂಗಳೂರಿಗೆ ಹೋಗುತ್ತೇನಾಗಿ ನಿರ್ಧರಿಸಿದ. ಒಬ್ಬನೇ ಹಾಗೆ ಈ ತನಕ ಹೊರಟವನೇ ಅಲ್ಲ. ಮನೆಯಲ್ಲಿ ಅಲ್ಲಿ ಇಲ್ಲಿ ಸಂದು ಮೂಲೆ ಆರಿಸಿದರೆ ಒಂದು ಚವಲವೂ ಸಿಗಲಿಲ್ಲ. ಹಣ ಕೊಳ್ಳುವುದಕ್ಕೂ ಸರಿಯೇ, ಜತೆಗೆ ಕರೆದೊಯ್ಯುವುದಕ್ಕೂ ಸರಿಯೇ ಎಂದು ವಾಸುದೇವಯ್ಯನವರ ಮನೆಗೆ ಹೋಗಿ, ಮಂಗಳೂರಿಗೆ ಹೋಗುವುದೆಂದರೆ ಹೇಗೆ? ನನಗೆ ದಾರಿಯೂ ಗೊತ್ತಿಲ್ಲ, ಧೈರ್ಯವೂ ಸಾಲದು, ಹೋಗದೆ ಉಪಾಯವೂ ಇಲ್ಲ. ಇಷ್ಟೆಲ್ಲ ಇದ್ದು ನಮ್ಮಪ್ಪ ನಮ್ಮ ಕೈಗೆ ಸಿಗುವಲ್ಲಿ ಒಂದೇ ಒಂದು ಕಾಸನ್ನೂ ಇರಿಸಿಲ್ಲ. ನೀವೇ ಕರೆದುಕೊಂಡು ಹೋಗಬೇಕು. ಅಪ್ಪ ಬಂದ ಮೇಲೆ ಖರ್ಚು ಇಷ್ಟಾಯಿತೆಂದು ಹೇಳಿ ತೆಗೆದುಕೊಡುತ್ತೇನೆ. ನಂಬಿಕೆ ಉಂಟಷ್ಟೇ ಎಂದು ವಿನಯವಾಗಿ ಹೇಳಿದ. ನಿನ್ನ ಮೇಲೆಯೇ ಅಪನಂಬಿಕೆ? ನೀನು ಹೇಳಿದರೆ 1000 ರೂಪಾಯಿ ಕೊಟ್ಟೇನು. ಅಷ್ಟಿಲ್ಲ ನನ್ನ ಹತ್ತಿರ, ಮಾತಿಗೆ ಹೇಳಿದೆನಷ್ಟೆ. ಒಟ್ಟಾರೆ ನಿಮ್ಮ ಗೋಳು ನೋಡಲಾರೆ. ನಿಮ್ಮ ಚಿಂತೆಯೇ? ನನ್ನ ಚಿಂತೆಯೇನು, ಎಲ್ಲ ಒಂದೇ. ಹಾಗಿದ್ದರೆ ಇಲ್ಲೇ ಊಟಮಾ? ಸಂಜೆ ಪುತ್ತೂರಿಗೆ ಹೋಗಿ ಅಲ್ಲಿಂದ ಬೆಳಿಗ್ಗೆ ಮಂಗಳೂರಿಗೆ ಹೋಗುವ. ನಿತ್ಯವೂ ಅಲ್ಲಿಂದ ಜಟಕಾ ಸಾರೋಟು ಹೋಗುತ್ತದೆ ಬರುತ್ತದೆ. 4 ಪಾವಲಿಯೋ 6 ಪಾವಲಿಯೋ ಇರಬೇಕು ಚಾರ್ಜು ಎಂದು ಧೈರ್ಯ ಹೇಳಿ ಅವನನ್ನು ಊಟಕ್ಕೆ ಬಲವಂತ ಮಾಡಿದರು. ಅಲ್ಲಿಂದ ತಿರುಗಿ ಅವರ ಮನೆಗೆ ಹೋಗಿ, ನಾರಾಯಣನೊಡನೆ 2 ದಿನಗಳಲ್ಲಿ ಬರುತ್ತೇವೆ, ನೀನೇನು ಗಾಬರಿಯಾಗಬೇಕಾಗಿಲ್ಲ ಎಂದು ಅಭಯ ಹೊರಟು ಹೋದರು. ಹೇಳಿ ಶ್ಯಾಮ ಬೆಳಗ್ಗೆ ಮೂಡಡ್ಕಕ್ಕೆ ಹೋಗಿದ್ದ. ಮನೆಯಲ್ಲಿನ ಗಂಡಸೆಂದರೆ ನಾರಾಯಣನೊಬ್ಬನೇ. ಅವನ ಭೀತಿ ಹೇಳುತ್ತೀರದು. ಸನ್ನಿವೇಶವೂ ಅಂಥದು. ತಾಯಿ ತಂದೆಗಳನ್ನು ಕುರಿತು ಆತುರವೂ ಅಂಥದು. ಅವರಿಲ್ಲದ ಮನೆಯಲ್ಲಿ ಉಂಡು ತಿನ್ನುವ ದೂರದ ಬಂಧುಗಳಿದ್ದಾರೆ. 3 ಗಜದೊಳಗೆ ಕೂಗಿದರೆ ಮರುಧ್ವನಿ ಕೊಡುವ ಆಳುಗಳು, ಒಕ್ಕಲುಗಳಿದ್ದಾರೆ. ಕಳ್ಳಕಾಕರರು ಬರುವ ಭಯವಿಲ್ಲ. ಆದರೂ ಮನೆಯಲ್ಲಿದ್ದವರೆಲ್ಲರೂ ಬೇಸರದಿಂದ ಮುಗ್ಗಿದ್ದರು. ಅವರ ಮುಖ ನೋಡಿ ನಾರಾಯಣನಿಗೆ ಬೇಸ, ಇವನ ಮುಖ ನೋಡಿ ಅವರಿಗೆ ಬೇಸ. ಕಾರಣವೆಲ್ಲವೂ ಅಸ್ಪಷ್ಟ. ಶ್ಯಾಮ ಹಿರಣ್ಣಯ್ಯನ ಮನೆಗೆ ಹೋದಾಗ ತಾಯಿ ಇಲ್ಲವೆಂದೂ ಅಲ್ಲಿಂದ ತವರಿಗೆ ಹೋಗಿದ್ದಾಳೆಂದೂ ತಿಳಿಯಿತು. ಒಮ್ಮೆಗೆ ಮುಖ ತಿರುಗಿಸಿ ಹೊರಟು ನಿಂತ. ಹಿರಣ್ಯ ಗಂಗೆಯರು ಈ ಶ್ಯಾಮ 8 ಮೈಲು ನಡೆದು ಬಂದವ. ತಕ್ಷಣ 8 ಮೈಲು ಹೋಗಲು ಸಮ್ಮತಿಸಲಿಲ್ಲ. ಅಲ್ಲದೆ ಶ್ಯಾಮಿನಿಗೆ ಅಲ್ಲೊಬ್ಬ ಮೆಚ್ಚಿನ ಗೆಳೆಯನೂ ಇದ್ದ. ಅವನೇ ವೆಂಕಮ್ಮನ ಮಗ ಲಕ್ಷ್ಮಣ. ಮೊದಲಿನಿಂದಲೂ ಶ್ಯಾಮ ಬಂದು ಹೋಗುತ್ತಿದ್ದ ಮನೆಯದು. ಲಕ್ಷ್ಮಣ ಅವನ ಸಮವಯಸ್ಕ 16 ವರ್ಷದವ. ಒಂದೇ ನಿಲುವಿನ ಮಿತ್ರ. ಇದ್ದುದರಲ್ಲಿ ಆಚೀಚೆ ಚಿಕ್ಕಮ್ಮನ ಮನೆಗೆ, ಅಜ್ಜನ ಮನೆಗೆ ಎಂದು ಆಗಾಗ ಹೋಗಿ ಬರುತ್ತಿದ್ದವ. ಶ್ಯಾಮನೇ ಈ ಮನೆಯಲ್ಲೂ ಅವನಿಗೆ ಸಲುಗೆ ಹೆಚ್ಚು. ಇಂದು ಮಾತ್ರ ತಾಯನ್ನು ಕಾಣುವ ಅವಸರದಿಂದ ಅಲ್ಲಿ ಸಮಯ ಕಳೆಯಲು ಮನ ಬರಲಿಲ್ಲವಾದರೂ ಉಳಿದ ವೇಳೆ ತಾನಾಗಿ ಲಕ್ಷ್ಮಣನ ಸಹಚರ್ಯಕ್ಕಾಗಿ ಬಯಸಿ ಬರುತ್ತಿದ್ದವ. ಅವನು ಇಂದು ನೀನು ಊಟ ಮಾಡಿಯೇ ಹೋಗಬೇಕು ಎಂದು ಬಲವಂತ ಮಾಡಿದುದರಿಂದ ಶ್ಯಾಮ ನಿಂತ. ಊಟ ಮುಗಿಸಿ ಹೊರಡುತ್ತೇನೆ ಎಂದ. ಆದರೆ ಲಕ್ಷ್ಮಣ ಅದಕ್ಕೂ ಬಿಡಲಿಲ್ಲ. ನಿನಗೆ ಅವಸರವೇನು? ನಾನು ನಾಳೆ ನಿನ್ನ ಜತೆಗೆ ಬಂದರಾಯಿತಲ್ಲ ಎಂದು ಆಸೆ ಹುಟ್ಟಿಸಿ ಅವನನ್ನು ನಿಲ್ಲಿಸಿಕೊಂಡ. ಹಿರಣ್ಯನಿಗೆ ಮಾತ್ರ ಆ ಹುಡುಗನನ್ನು ಅಲ್ಲಿ ನಿಲ್ಲಿಸಿಕೊಳ್ಳಲು ಮನಸ್ಸಿದ್ದರೂ ಧೈರ್ಯ ಬರಲಿಲ್ಲ. ಸುಬ್ರಾಯರು ಊರಿಗೆ ಬಂದ ಬಳಿಕ ತಮ್ಮ ಸಂಪರ್ಕವಾದ ಎಲ್ಲರನ್ನೂ ಗಡೀಪಾರು ಮಾಡಿಯಾರೆಂಬ ಭೀತಿ. ತಮ್ಮ ದಾಕ್ಷಿಣ್ಯಕ್ಕೆ ಆ ಹುಡುಗ ಅಲ್ಲಿ ನಿಂತು ತಂದೆಯ ನಿಷ್ಠುರಕ್ಕೆ ಪಾತ್ರನಾಗಬಾರದು. ಆದರೆ ಒಮ್ಮೆ ನಿಂತ ಹುಡುಗನನ್ನು ಹೋಗು ಎನ್ನಲಾರದೆ ಸುಮ್ಮನಿರಬೇಕಾಯಿತು. ರಾತ್ರೆ ಕವಿಯುವ ತನಕ ಶ್ಯಾಮ ಲಕ್ಷ್ಮಣರು ಜತೆಯಲ್ಲಿ ಅಲೆದರು. ಏನೇನೋ ಆಟ ಹರಟೆಗಳಲ್ಲಿ ಸಮಯ ಕಳೆದರು. ರಾತ್ರಿ ಊಟ ಕಳೆದ ಮೇಲೆ ರೂಢಿಯಂತೆ ಇಬ್ಬರೂ ಮಡಿಯನ್ನೇರಿ ಹಾಸುಗೆ ಬಿಡಿಸಿ ಮಲಗಿಕೊಂಡರು. ಮಲಗಿದ್ದು ನೆಪಕ್ಕೆ ಮಾತ್ರ. ರಾತ್ರಿಯೆಲ್ಲ ಲಕ್ಷ್ಮಣ ಅವನೊಡನೆ ಮಾತನಾಡುತ್ತಲೇ ಇದ್ದ. ಅವನಿಗೆ ಮನೆಯ ಸಂಗತಿಗಳೆಲ್ಲ ಗೊತ್ತಿತ್ತು. ಕಾಶಿ ಸಮಾರಾಧನೆಯ ಪ್ರಕರಣವನ್ನು ಚೆನ್ನಾಗಿ ಬಣ್ಣಿಸಿದ. ಶ್ಯಾಮನ ತಂದೆಯ ವಿಚಾರದಲ್ಲಿ ತಾನು ಕೇಳಿ ತಿಳಿದುದನ್ನೆಲ್ಲ ಹೇಳಿದ. ಅವನ ತಾಯಿ ಮನೆಯ ವ್ರಣವನ್ನು ಕಡಿದು ವಿಟ್ಲದ ಮೂಡುಮನೆಗೆ ಹೋದ ಸಂಗತಿಯನ್ನು ಹೇಳಿದ. ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಎಂಬುದು ಅವನ ಸರಳ ಮನಸ್ಸಿಗೆ ಗೋಚರಿಸಲಿಲ್ಲ. ಇದರ ಪರಿಣಾಮವೆಂದರೆ ಶ್ಯಾಮನ ದಿಂಬು ಕಣ್ಣೀರಿನಿಂದ ತೊಯ್ದುದು.
ಆತನಾಗಲಿ ಅವನ ಅಣ್ಣಂದಿರಾಗಲಿ ತಂದೆಯೊಡನೆ ಹೆಚ್ಚಾಗಿ ಮಾತನಾಡಿದವರು ಅಲ್ಲ, ಮುದ್ದಾಡಿದವರು ಅಲ್ಲ, ಅವರ ಪ್ರೇಮದ ರೂಪವನ್ನೇ ಅರಿತವರಲ್ಲ. ಸುಬ್ರಾಯರಿಗೆ ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿಯೇ ಗೊತ್ತಿರಲಿಲ್ಲ, ಸಾಲಗಾರರೊಡನೆ ಇರುವಷ್ಟೇ ಸಲಿಗೆ. ತಮ್ಮ ಮಕ್ಕಳಲ್ಲಿ ಅಲ್ಲದೆ ತಾಯಿ ಎಲ್ಲಾದರೂ ಮಗು ಮಾಣಿ ಎಂದು ಮಕ್ಕಳನ್ನು ಮುದ್ದಿಸಿದ್ದನ್ನು ಕಂಡು ರೇಗಿದ್ದುಂಟು. ಏನು, ನಿನ್ನ ಮಕ್ಕಳಿಗೆ ಮುದುವೆ ಪ್ರಾಯವಾದರೂ ಶಿಶುಗಳೆಂದೇ ತಿಳಿದಿದ್ದೀಯಾ? ಮಕ್ಕಳನ್ನು ಹಾಳು ಮಾಡುವವರೇ ಈ ಹೆಂಗಸರು. ಸಲಿಗೆ ಎಷ್ಟಕ್ಕೂ ಒಳಿತಲ್ಲೈ ಎಂದು ಎಚ್ಚರಿಸಿದ ಗಳಿಗೆಯುಂಟು. ಆದರೂ ತಾಯಿಯ ಹೃದಯ ತನ್ನ ಮಕ್ಕಳ ವಿಷಯದಲ್ಲಿ ಉದಾರವಾಗಿಯೇ ಇತ್ತು. ಅವಳಿಗೆ ಮಾತು ಕಡಿಮೆ, ಕೊಂಕಿಲ್ಲದ ನಡತೆ ಅವಳದ್ದು. ತನ್ನ ಮಕ್ಕಳಾಗಲಿ ತಂಗಿಯ ಮಕ್ಕಳಾಗಲಿ ಬಂದರೆ ಅಷ್ಟು ಮೆಲುವಿನಿಂದ ಮಾತನಾಡಿಸುವವಳು. ಒಂದೇ ಒಂದು ಬಿರುನುಡಿ ಆಡಲಾರದ ಶೀಲ. ಅಂಥ ತಾಯನ್ನು ದೇವರೆಂದೇ ತಿಳಿದವನು ಶ್ಯಾಮ. ಅಣ್ಣಂದಿರಿಗಿಂತ ತಾಯಿಯಲ್ಲಿ ಹೆಚ್ಚಿನ ಮಮತೆ. ಮನೆಯ ಚೂರುಪಾರು ಕೆಲಸ ಮುಗೀತೆಂದರೆ ಅಡುಗೆಯ ಮನೆಗೆ ಹೋಗಿ ಅಮ್ಮನ ಬೆನ್ನ ಹಿಂದೆಯೇ ತಿರುಗುವ ಆತ. ತಂದೆ ಮನೆಯಲ್ಲಿಲ್ಲದಿರುವಾಗ ತಾಯಿ ಮಕ್ಕಳ ಸರಸಲ್ಲಾಪಗಳು ಅಡಿಗೆ ಮನೆ ಅಂಗಳ ಚಾವಡಿಗಳಲ್ಲೆಲ್ಲ ಮರುಧ್ವನಿಸುತ್ತವೆ. ಕದ್ದು ಮುಚ್ಚಿದ ಸಂಭಾಷಣೆ ಮಾತ್ರ. ತಾಯ ಬಾಯಿಂದ ಶ್ಯಾಮ ಚಿಕ್ಕಮ್ಮನ ಮನೆಯ ಪ್ರತಿಯೊಂದು ಸಂಗತಿಯನ್ನೂ ಕೇಳಬಲ್ಲ. ಅವರ ಅನುಕೂಲತೆಗಳು ಅನಾನುಕೂಲತೆಗಳು, ಅವರ ಮೇಲೆ ಬಂದೆರಗಿದ ತರಣಿಯ ತನಗೆ ಪ್ರಾಯ ಕೇಳಬಲ್ಲ. ಮೂವರು ತಾಪತ್ರಯಗಳು ಎಲ್ಲವನ್ನೂ ತಂಗಿಯರಿಗೂ ಮಾಡಿದ ಕರಿಗಳೊಂದ ನಂತರ ಒಬ್ಬಳನ್ನು ಗಂಡ ಬಿಟ್ಟುದರಿಂದ ಅಣ್ಣನ ಮಾಗಿ ಕನ್ನುಯಿಸಿದ ಮಂದಿಗೆ ಬರಬೇಕಾಯಿತು. ಇನ್ನೊಬ್ಬಳು ಲಕ್ಷ್ಮಣನ ತಾಯಿ. ಮಂಕು ಮನವಿಯೋಗವಾಗಿ ಎಲ್ಲವನ್ನೂ ಕಳೆದುಕೊಂಡು ತನ್ನ 5 ವಂಶಗಳೊಡನೆ ಅಣ್ಣನ ಮನೆಯನ್ನು ಸೇರಬೇಕಾಯಿತು. ಅವರಲ್ಲಿ ಹಿರಿಯನೇ ಲಕ್ಷಣ. ಹೀಗೆ ವರ್ಷವೂ ಕಷ್ಟನಷ್ಟ ಸಹಿಸಿದ ಚಿಕ್ಕಪ್ಪನ ವಿಚಾರವನ್ನು ತಾಯ ಬಾಯಿಂದ ಕೇಳಬಲ್ಲ. ಅಂತಹ ತಂಗಿಯ ನೆರವಿಗೆ ಹೋದ ತನ್ನ ತಾಯ ವಿಚಾರವನ್ನು ಕೇಳಿ ಶ್ಯಾಮನಿಗೆ ದುಃಖವಾಯಿತು. ಆಕೆ ಮನೆಯ ವ್ರಣವನ್ನು ಕಡಿದಳು ಎಂಬುದನ್ನು ನೆನೆಯಲಾರನಾದ. ಆದರೆ ಲಕ್ಷ್ಮಣ ಸುಳ್ಳು ಹೇಳುವವನಲ್ಲ. ಅವನ ಮಾತಿನಂತಾದರೆ ತನ್ನ ಗತಿಯೇನು ಎಂದು ತೋರಿತು. ತಾಯನ್ನು ಬಿಟ್ಟಿರುವುದು ಅವನಿಗೆ ಅಸಾಧ್ಯವಾಗಿ ತೋರಿತು. ಈ 1 ವಾರವೆಲ್ಲ ನರಕವನ್ನು ಅನುಭವಿಸಿತ್ತು ಅವನ ಮನಸ್ಸು. ತಾಯಿ ತಿರುಗಿ ಮನೆಗೆ ಬಾರದೆ ಹೋದರೆ ತಾನು ಅಲ್ಲಿ ಇರಬಲ್ಲೆನೆ ಎಂಬ ಯೋಚನೆ ಉಂಟಾಗಿ ಕಣ್ಣಲ್ಲಿ ಗಂಗೆ ಹರಿಯಿತು. ಅವನ ಗೆಳೆಯ ಮಾಡುತ್ತಿದ್ದ ಕೆಲಸ ಅದೇನೆ. ತಮ್ಮಿಂದಾಗಿ ತಮ್ಮ ಸೋದರಮಾವನ ಪಾಡು ಮತ್ತಷ್ಟು ಕಷ್ಟಕ್ಕೆ ಗುರಿಯಾಯಿತು ಎಂದು ತಿಳಿಯಲಾರನೆ. ಆದರೂ ಅತ್ತೆ ಮಾವಂದಿರು ಆಶ್ರಯ ನೀಡಿದ್ದಾರೆ. ಅವರ ಸುಖ ಕೆಡಿಸಿಕೊಂಡು ಸಾಕಿದ್ದಾರೆ. ಎಂದಿಗೆ ಅವರ ಋಣ ತೀರಿಸುವುದು, ಎಂದಿಗೆ ತಾನು ದುಡಿಯಲು ಕಲಿತು ತಾಯನ್ನು ತಮ್ಮಂದಿರನ್ನೂ ತಂಗಿಯರನ್ನೂ ಸಾಕುವುದು ಎಂದೆಲ್ಲ ಅವನಿಗೆ ತೋರಿತು. ಆ ನೆನಪಿನಿಂದ ಶ್ಯಾಮ ನನಗಂತೂ ಹುಚ್ಚೇ ಹಿಡಿದಿದೆ. ನಾನು ಅಮ್ಮ ತಮ್ಮ ತಂಗಿಯರು ಮಾವನ ಕಷ್ಟವನ್ನು ಕಂಡು ಇಲ್ಲಿಯೇ ಕುಳಿತಿರುವುದು ಚಂದವಲ್ಲ. ಅವರ ಸಾಲ ತೀರಿಸುವ ಯೋಗ್ಯತೆ ನಮಗಿಲ್ಲ. ಆದರೆ ಇನ್ನೂ ನಮ್ಮನ್ನು ಸಾಕಲು ಹೋಗಿ ಅವರು ಮುಳುಗಬಾರದಲ್ಲ. ನನಗೆ ಒಂದಿಷ್ಟು ಇಂಗ್ಲಿಷ್ ಆಗಿದ್ದರೆ 1 ಮಾಸ್ತರಿಕೆಯನ್ನಾದರೂ ಸಂಪಾದಿಸುತ್ತಿದ್ದೆ. ನಾನು ಕಲಿತ 5ನೆಯ ಕ್ಲಾಸಿಗೆ ಏನು ಚಾಕರಿ ಸಿಕ್ಕೀತು? ನನಗೇನೂ ತೋರುವುದಿಲ್ಲ. ಅಮ್ಮನನ್ನು ಸಾಕಲಾರದ ನಾನು ಬದುಕಿ ವ್ಯರ್ಥ. ಎಲ್ಲಾದರೂ ಒಂದು ಚೂರು ಜಾಗವನ್ನು ಗೇಣಿಗೆ ಮಾಡಿಕೊಂಡು ನಮ್ಮ ಜೀವನ ಕಳೆಯಬೇಡವೇ? ಪರಾಶ್ರಯ ಪರಪೀಡೆಯಾಗಬಾರದು ಎಂದು ತನ್ನ ದುಃಖವನ್ನೆಲ್ಲ ತೋಡಿಕೊಂಡ. ಅವನ ದುಃಖ ಅವನಿಗೆ, ಇವನ ದುಃಖ ಇವನಿಗೆ. ಒಬ್ಬರನ್ನು ಒಬ್ಬರು ಕೇಳಿ ತರ್ಕಿಸುವ ಸ್ಥಿತಿಯಲ್ಲೇ ಉಳಿಯಲಿಲ್ಲ. ಅಂತೂ ಬೆಳಗಿನ ಜಾವಕ್ಕೆ ಇಬ್ಬರಿಗೂ ಸ್ವಲ್ಪ ನಿದ್ರೆ ಹತ್ತಿತ್ತು. ಬೆಳಕು ಹರಿಯುತ್ತಲೇ ಹಿರಣ್ಯನ ಮಗ ಗೋಪಾಲ ಬಂದು, ಶ್ಯಾಮ ವಿಟ್ಲಕ್ಕೆ ಹೊರಡುವವನಾದರೆ ಬಿಸಿಲೇರುವ ಮೊದಲು ಹೊರಡು ಎಂದ. ಶ್ಯಾಮನ ಜತೆಗೆ ಲಕ್ಷ್ಮಣನು ಎದ್ದ. ಇಬ್ಬರೂ ತೋಟದ ಕೆಳಗೆ ಹೋಗಿ ಮುಖ ತೊಳೆದರು, ತಣ್ಣೀರಿನ ಸ್ನಾನ ಮಾಡಿದರು. ಮನೆಗೆ ಬಂದು ಅವಲಕ್ಕಿ ಮಜ್ಜಿಗೆಯನ್ನು ಮೆದ್ದು ವಿಟ್ಲಕ್ಕೆ ಹೊರಟರು. ಹೊರಡುವಾಗ ವೆಂಕಮ್ಮನ ಮಗನೊಡನೆ, ಮಗು ನೀನು ಶ್ಯಾಮನನ್ನು ಅಲ್ಲಿಗೆ ಮುಟ್ಟಿಸಿ ಬಂದುಬಿಡು, ಅಲ್ಲಿಯೇ ಬಿಡಾರ ಮಾಡಬೇಡ ಎಂದಳು. ಆ ಬಳಿಕ ನೆಪಮಾಡಿ ಅವನನ್ನು ಕರೆದು, ತಪ್ಪಿ ಶ್ಯಾಮನ ಒತ್ತಾಯಕ್ಕೆಲ್ಲಾದರೂ ಅಡ್ಡಗದ್ದೆಗೆ ಹೋಗಬೇಡ, ಅವರು ನಮ್ಮನ್ನು ಇರಗೊಡಿಸರು ಎಂದು ಎಚ್ಚರಿಸಿ ಕಳುಹಿಸಿದಳು. ಮನೆಯವರೆಲ್ಲರೂ ತಮ್ಮ ಭವಿತವ್ಯವನ್ನು ಪ್ರಳಯ ಸ್ವರೂಪವಾಗಿ ಊಹಿಸಿಕೊಂಡಂತಿತ್ತು. ಹುಡುಗರಿಬ್ಬರೂ ವಿಟ್ಲದ ಹಾದಿಯನ್ನು ಹಿಡಿದರು. ಅವರು ಸೋಮನಾಥಯ್ಯನ ಮನೆಯನ್ನು ಸೇರುವಾಗ ಮಧ್ಯಾಹ್ನ ಸಮೀಪಿಸಿತ್ತು. ಒಮ್ಮೆ ಮನೆಯನ್ನು ಹೊಕ್ಕು ಅಮ್ಮ ಎಂದು ತಾಯ ಬಳಿಗೆ ಓಡುವ ತನಕ ಶ್ಯಾಮನಿಗೆ ಉಸಿರಿಲ್ಲ. ಮಗುವನ್ನು ನೋಡಿ ತಾಯಿಗೆ ಕಂಬನಿ ಬಂತು. ತಾಯಿಯನ್ನು ನೋಡಿ ಶ್ಯಾಮನು ಅತ್ತ, ಮಗು ಒಬ್ಬನೇ ಬಂದೆಯಾ ಎಂದಳು ಆಕೆ. ಇಲ್ಲ, ಲಕ್ಷ್ಮಣನನ್ನು ಕರೆದುಕೊಂಡು ಬಂದೆ. ಚಿಕ್ಕಪ್ಪನ ಮನೆಯಿಂದ ಮೂಡಿಡ್ಕಕ್ಕೆ ಹೋಗಿದ್ದೆಯೇನು? ಹೌದು. ನನಗೆ ಎಲ್ಲಾ ಸಂಗತಿಯನ್ನು ಹೇಳಿದರು. ಏನೆಲ್ಲ? ನೀನು ಸುಮ್ಮನಿರು, ಗಾಬರಿಯಾಗಬೇಡ, ನಾನು ಯಾರಿಗೂ ಹೇಳುವುದಿಲ್ಲ, ನಮಗೆಲ್ಲ ತಿಳಿದಿದೆ. ನೀನು ಮನೆಗೆ ಬಾರದಿದ್ದರೆ ನಾನು ಮನೆಗೆ ಹೋಗುವುದಿಲ್ಲ ಎಂದನು. ಮುಂದೆ ಮಗುವನ್ನು ಮಾತಾಡಿಸಲು ಅದು ವೇಳೆಯಲ್ಲವೆಂದು ಭಾಗೀರಥಿ ಸುಮ್ಮನಾದಳು. ಅಷ್ಟಕ್ಕೆ ಲಕ್ಷ್ಮಣನ ನೆನಪಾಗಿ ಅವನು ಎಲ್ಲಿ ಎಂದು ಕೇಳಿದಳು. ಶ್ಯಾಮ ಅವನನ್ನು ಕರೆಯಲು ಹೋದ.
ಲಕ್ಷ್ಮಣ ತನ್ನ ತಾಯಿಯ ಅಪ್ಪಣೆಯಂತೆ ಮನೆಗೆ ಆಗಲೇ ಹಿಂತಿರುಗಿದ್ದ. ಸೋಮನಾಥಯ್ಯನವರಿಗೆ ಅದನ್ನು ಕೇಳಿ ಗಾಬರಿಯಾಗಿ ಆಳನ್ನು ಅಟ್ಟಿದರು. ಅವನಿಗೇನು ಬಂತು, ಬಿಸಿಲು ಹೊತ್ತಿಗೆ ಮನೆಗೆ ಬಂದು ಮಾಡದ ಹಿಂದಿರುಗಲಿಕ್ಕೆ ನಮ್ಮ ಭಾವನ ಗಾಳಿ ಎಲ್ಲರಿಗೂ ಸೋಂಕಿತ್ತೇನೋ ಎಂದರು. ಆಳಿನ ಬೆನ್ನಿಗೆ ಶ್ಯಾಮ ಹೋದ. ಬೇಡವೆಂದರೂ ಕೇಳಲಿಲ್ಲ. 1 ಮೈಲು ದೂರ ಧಾವಿಸಿ ಲಕ್ಷ್ಮಣನನ್ನು ಕಂಡು ಹಠಮಾಡಿ ಕರೆದು ತರಬೇಕಾಯಿತು. ಊಟವಾದ ಬಳಿಕ ಭಾಗೀರಥಿ ಅವನನ್ನು ಕರೆದು, ನೀನು ಹಾಗೇಕೆ ಮಾಡಿದೆ ಮಗು? ಅವರು ಹಾಗೆ ಮಾಡಿದರೇನು? ನೀನು ನಮ್ಮ ಮೇಲೆ ನಿಷ್ಠುರ ತಾಳುವುದೇ ಎಂದು ನುಡಿದಳು. ಉಪಾಯಗಾಣದೆ ಆ ದಿನ ಲಕ್ಷ್ಮಣ ಅಲ್ಲಿಯೇ ಉಳಿಯಬೇಕಾಯಿತು. ದಿನವೆಲ್ಲವೂ ಆತ ಗೆಳೆಯ ಶ್ಯಾಮನ ಜೊತೆಯಲ್ಲಿದ್ದರೂ ಇಬ್ಬರ ಹೃದಯಗಳು ಮುಂದಿನ ಯೋಚನೆಗಳಿಂದ ಪರಿತಪ್ತವಾಗಿದ್ದವು. ಶ್ಯಾಮಿನಿಗಂತೂ ತಾನು ಮನೆಗೆ ಹೋಗ ಬಾರದೆಂದೆನಿಸಿತು. ಆದರೆ ಅಣ್ಣಂದಿರು ಗಾಬರಿಯಾಗುತ್ತಾರೆ. ತಾಯಿ ಬರುವುದಿಲ್ಲವೆಂದು ಹೇಳಿದರೆ ಅವರ ಗತಿಯೇನು? ಅದನ್ನು ತಿಳಿಸಿದರೆ ಅವರು ಇಲ್ಲಿಗೆ ಬಂದಾರಲ್ಲ, ತಂದೆ ಊರಿಗೆ ಬಂದರೆ ಮುಂದಿನ ಪಾಡೇನು ಎಂಬ ಗಾಬರಿಯಾಯಿತು. ಸಾಲದುದಕ್ಕೆ ಒಂದು ದಿನ ಸೋಮನಾಥಯ್ಯನವರು, ಶ್ಯಾಮ, ನೀನು ಮನೆಗೆ ಹೋಗಿ ಅಣ್ಣಂದಿರ ಹತ್ತಿರ ಹೆದರಬೇಡಿ ಅನ್ನು. ನಿಮ್ಮಪ್ಪ ಮದ್ರಾಸಿಗೆ ಹೋಗಿದ್ದಾರೆ, ಬರುತ್ತಾರೆ ಅನ್ನು. ಅಮ್ಮ 4 ದಿನ ಇಲ್ಲಿ ನಿಂತು ಆಮೇಲೆ ಬರುತ್ತಾಳೆ ಅನ್ನು ಎಂದರು. ಶ್ಯಾಮ ಅದಕ್ಕೆ ನಾನು ಮನೆಗೆ ಹೋಗುವುದಿಲ್ಲ ಎಂದು ಬಿಟ್ಟ. ಅವರ ಯೋಚನೆ ಮತ್ತಷ್ಟು ಬಲವಾಯಿತು.